ಶಶಿ ತರೂರ್ ಪಕ್ಕದ ರಾಜ್ಯದ ಸುದ್ದಿಗೆ ಹೋಗ್ತಾ ಇದ್ದೀವಿ. ಕೇರಳದ ಸಂಸದರು, ಕಾಂಗ್ರೆಸ್ ಸಂಸದರು, ತ್ರಿವೇಂದ್ರಂನ ಸಂಸದರು. ಅವರು ಇತ್ತೀಚಿನ ದಿನಗಳಲ್ಲಿ BJP ಜೊತೆಗೆ ತುಂಬ ಅಲೈನ್ ಆಗ್ತಾ ಇದ್ದಾರೆ, ಮೋದಿಗೆ ಬಹಳ ಕ್ಲೋಸ್ ಆಗ್ತಾ ಇದ್ದಾರೆ. ಹೇಳಿಕೆಗಳು ಹಾಗೆ ಇದ್ದಾವೆ, ನಡೆಗಳು ಹಾಗೆ ಇದ್ದಾವೆ, ಭೇಟಿಗಳು ಹಾಗೆ ಇದ್ದಾವೆ, ಬರವಣಿಗೆನೂ ಕೂಡ ಹಾಗೆ ಆಗಿದೆ ಅವ್ರದ್ದು. ತುರ್ತು ಪರಿಸ್ಥಿತಿ, ಎಮರ್ಜೆನ್ಸಿಯ ಬಗ್ಗೆ ಒಂದು ಆರ್ಟಿಕಲ್ ಬರೆದಿದ್ದಾರೆ. ಆರ್ಟಿಕಲ್ ಓದಿಬಿಟ್ರೆ BJPಯವರು, ಸಂಘ ಪರಿವಾರದವರು ಬರೆದಂಥ ಆರ್ಟಿಕಲ್ ಅಂತ ಅನಿಸುತ್ತದು. ಕಾಂಗ್ರೆಸ್ನವರು ಅದನ್ನೇ ಹೇಳ್ತಿದ್ದಾರೆ. 1975ರ ಎಮರ್ಜೆನ್ಸಿ ಭಾರತದ ಇತಿಹಾಸದಲ್ಲಿ ಕರಾಳ ಅಧ್ಯಾಯ. ಇಂದಿರಾ ಗಾಂಧಿಯವರ ತುರ್ತು ಪರಿಸ್ಥಿತಿ ಸ್ವಾತಂತ್ರ್ಯವನ್ನು ಕಿತ್ಕೊಂಡಿತ್ತು. ಇಂದಿರಾ ಗಾಂಧಿ ಸರ್ವಾಧಿಕಾರಿ ಧೋರಣೆ ಜನರಲ್ಲಿ ಭಯ ಸೃಷ್ಟಿ ಮಾಡಿತ್ತು. ಪತ್ರಕರ್ತರು, ಕಾರ್ಯಕರ್ತರು, ವಿಪಕ್ಷದವರು ಜೈಲು ಸೇರಿದ್ರು. ವ್ಯಾಪಕವಾಗಿ ಸಾಂವಿಧಾನಿಕ ಮಾನವ ಹಕ್ಕು ಉಲ್ಲಂಘನೆ ಆಯಿತು. ಸಂಜಯ್ ಗಾಂಧಿಯಿಂದ ಸಾಮೂಹಿಕ ಸಂತಾನಹರಣ ನೀತಿ ಜಾರಿಗೆ ಬಂತು. ದೆಹಲಿಯಲ್ಲಿ ಕೊಳಗೇರಿಗಳನ್ನು ನಿರ್ದಯವಾಗಿ ಧ್ವಂಸ ಮಾಡಿದ್ರು. ಸರ್ಕಾರದ ಕಾರ್ಯದಿಂದ ಸಾವಿರಾರು ಜನ ಬಡವರು ಬೀದಿಗೆ ಬಿದ್ದರು. 1975ರಲ್ಲಿ ಇದ್ದಂಥ ಪರಿಸ್ಥಿತಿ ಈಗಿರುವ ಭಾರತದಲ್ಲಿ ಇಲ್ಲ. ನೋಡಿ, ಇದೆ. ಯಾಕಂದರೆ ಅಘೋಷಿತ ತುರ್ತು ಪರಿಸ್ಥಿತಿ ಇದೆ ಅಂತ ಕಾಂಗ್ರೆಸ್ನವರು ವಾದ ಮಾಡ್ತಾರೆ. ಆವಾಗ ಇಂದಿರಾ ಗಾಂಧಿ ಏನೋ ಘೋಷಣೆ ಮಾಡಿಬಿಟ್ಟಿದ್ರು ತುರ್ತು ಪರಿಸ್ಥಿತಿ, ಅರ್ಥಾತ್ ಎಮರ್ಜೆನ್ಸಿಯನ್ನು. ಈಗ ಘೋಷಣೆ ಮಾಡದೆ ಅಂಥ ಪರಿಸ್ಥಿತಿ ಇದೆ ದೇಶದಲ್ಲಿ ಅಂತ. ಇಲ್ಲ ಅಂತ ಶಶಿ ತರೂರ್ ಅವರು ಆರ್ಟಿಕಲ್ ಬರೀತಾರೆ. ತುರ್ತು ಪರಿಸ್ಥಿತಿಯ ಕರಾಳ ಅಧ್ಯಾಯದಿಂದ ಪಾಠ ಕಲಿಯಬೇಕಿದೆ. ಪ್ರಜಾಪ್ರಭುತ್ವವನ್ನು ಯಾರೂ ಕೂಡ ಹಗುರವಾಗಿ ಪರಿಗಣಿಸಬಾರದು. ಶಶಿ ತರೂರ್ ಅವ್ರದ್ದು ಆರ್ಟಿಕಲ್ ಇದು. ಅದಕ್ಕೆ ಮಾಣಿಕ್ಯಂ ಠಾಗೋರ್, ಕಾಂಗ್ರೆಸ್ಸಿನ ಇನ್ನೊಬ್ಬ ಸಂಸದರು ಟಾಂಗ್ ಕೊಡ್ತಾರೆ. ಒಬ್ಬ ಸಹೋದ್ಯೋಗಿ BJPಯ ಸಾಲುಗಳನ್ನೇ ಪುನರಾವರ್ತಿಸುತ್ತಿದ್ದಾರೆ. ಹಕ್ಕಿ ಗಿಳಿಯಾಗುತ್ತಿದೆಯೇ ಎಂದು ಆಶ್ಚರ್ಯವಾಗಲು ಶುರುವಾಗಿದೆ. ಮಿಮಿಕ್ರಿ ಹಕ್ಕಿಗಳಲ್ಲಿ ಮಾತ್ರ ಮುದ್ದಾಗಿರುತ್ತದೆ, ರಾಜಕೀಯದಲ್ಲಿ ಅಲ್ಲ ಅಂತ. ಹಕ್ಕಿಯ ಹೋಲಿಕೆಯನ್ನು ಯಾಕೆ ತಂದ್ರು ಇವರು? ಹಿಂದೊಂದ್ಸಲ, ಈಗ ಒಂದು 15-20 ದಿವಸದಿಂದ ಇರಬೇಕು, ಶಶಿ ತರೂರ್ ಅವರ ಇದೇ ರೀತಿಯ ನಿಲುವುಗಳಿಗೆ ಕಾಂಗ್ರೆಸ್ನಿಂದ ಟೀಕೆ ಬಂದಾಗ ಅವರು ಕೂತ್ಕೊಂಡಿರೋದೊಂದು ಗುಬ್ಬಿ ಫೋಟೋ ಹಾಕಿ ಟ್ವೀಟ್ನಲ್ಲಿ ಹಕ್ಕಿ ಹಾರೋದಕ್ಕೆ ಯಾರ್ದು ಪರ್ಮಿಷನ್ ಬೇಕಾಗಿಲ್ಲ ಅಂತ ಹೇಳಿದರು. ಹಕ್ಕಿ ಹಾರೋದಕ್ಕೆ ಯಾರ್ದು ಪರ್ಮಿಷನ್ ಬೇಕಾಗಿಲ್ಲ ಅಂತ. ಅದಕ್ಕೆ ಈ ಮಾಣಿಕ್ಯಂ ಠಾಗೋರು ಹಾರು ಹೋಗ್ರಿ ಬೇಕಿದ್ರೆ ಅಂದಿದ್ರು. ಅದಕ್ಕೆ ಇಲ್ಲಿ ಹಕ್ಕಿ ಹಕ್ಕಿ ಅಂತ ತರ್ತಾ ಇದ್ದಾರೆ. ಹಕ್ಕಿ ಗಿಳಿಯಾಗುತ್ತಿದೆಯೇ ಎಂದು ಆಶ್ಚರ್ಯವಾಗಲು ಶುರುವಾಗಿದೆ. ಮಿಮಿಕ್ರಿ ಹಕ್ಕಿಗಳಲ್ಲಿ ಮಾತ್ರ ಮುದ್ದಾಗಿರುತ್ತದೆ, ರಾಜಕೀಯದಲ್ಲಿ ಅಲ್ಲ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.